ನಮಸ್ತೆ ಸ್ನೇಹಿತರೆ. ವೈಶಾಖ ಪುರಾಣದ 21ನೇ ಅಧ್ಯಾಯ, ಜೀವಿಗಳ ಸ್ವಭಾವ. ಧ್ಯಾಯೇತಂ ದೇವಕಿ ಸುನಂ ಗೀತಾಚಾರ್ಯಂ ದಯಗಣಂ ರುಕ್ಮಿಣಿ ಸತ್ಯಭಾಮಾಭ್ಯಂ ಸಹಿತಂ ಕೃಷ್ಣಮಯ ವ್ಯಯಂ. ವ್ಯಾಧನು ಶಂಖ ಬ್ರಾಹ್ಮಣನನ್ನು ಮತ್ತೆ ಪ್ರಶ್ನಿಸುವನು. ಈ ಜಗತ್ತಿನಲ್ಲಿ ಅಸಂಖ್ಯವಾದ ಜೀವಿಗಳಿದ್ದಾರೆ, ಆದರೆ ಎಲ್ಲರೂ ಒಂದೇ ಸ್ವಭಾವದವರಲ್ಲ. ಇದಕ್ಕೆ ಕಾರಣವೇನು? ಶಂಖ ಬ್ರಾಹ್ಮಣನು ಅವನು ಕೇಳಿದ ಪ್ರಶ್ನೆಗೆ ಉತ್ತರಿಸಿದನು. ಜೀವಿಗಳು ಸಾತ್ವಿಕ, ರಜಸ, ತಮಸರೆಂದು 3 ಬಗೆಯಿದ್ದಾರೆ. ಸಾತ್ವಿಕರು ಸಾತ್ವಿಕ ಹಾಗೂ ಇತರರು ಸ್ವಭಾವದಂತೆ ಕರ್ಮವೆಸಗುತ್ತಾರೆ. ಆದರೆ ಸಂಸಾರದಲ್ಲಿ ಎಲ್ಲರಿಗೂ ಸುಖ ದುಃಖಗಳಿವೆ. ಜೀವಿಗಳು ತಮ್ಮ ಕರ್ಮದಂತೆ ಇದನ್ನು ಅನುಭವಿಸುವರು. ತಮಸರು ಸದಾ ದುಷ್ಟವೃತ್ತಿಯವರು, ಇವರಿಗೆ ಸದಾ ಅತೃಪ್ತಿ, ದುಃಖಗಳೇ ಇರುತ್ತವೆ. ರಾಜರು ಮಿಶ್ರ ಸ್ವಭಾವದವರಾಗಿ ಸುಖ ದುಃಖಗಳೆರಡನ್ನೂ ಅನುಭವಿಸುವರು. ಇವರು ಹುಟ್ಟು ಸಾವುಗಳ ಚಕ್ರದಲ್ಲಿ ಸಿಲುಕಿ ಬಳಲುತ್ತಾರೆ. ಪುಣ್ಯಜೀವಿಗಳು ಸಾತ್ವಿಕರಾಗಿ ಪರನಿಂದೆ ಮಾಡದೆ ತೃಪ್ತರಾಗಿ ಸಾತ್ವಿಕ ವೃತ್ತಿಯನ್ನು ಅವಲಂಬಿಸಿ ಪಾಪಲೇಪವು ಹೆಚ್ಚಿಲ್ಲದೆ ಉತ್ತಮ ಲೋಕಗಳಿಗೆ ಹೋಗಿ ಸೇರುವರು. ರಜಸರು ಪುನರ್ಜನ್ಮಗಳನ್ನು ಹೆಚ್ಚು ಅನುಭವಿಸುವವರು. ತಮಸರು ಸದಾ ಹಿಂಸಕರಾಗಿ ಹೀನ ಜನ್ಮ ತಾಳುವರು. ತೋಟಗಾರನು ತಾನು ಬೆಳೆಯುವ ನೆಲದ ಸಸ್ಯಗಳಿಗೆ ಸಮಾನವಾಗಿ ನೀರು ಹಾಯಿಸಿ ಪೋಷಿಸುವನು. ಆದರೆ ಅದರಲ್ಲಿ ಕೆಲವು ಸಮೃದ್ಧವಾಗಿ ಬೆಳೆದರೆ ಉಳಿದ ಕೆಲವು ಅಲ್ಪವೃದ್ಧಿ ಹೊಂದುತ್ತವೆ, ಕೆಲವು ಒಣಗಿ ಹೋಗುತ್ತವೆ. ಇದೇ ರೀತಿ ಜಗನ್ನಾಥನಾದ ಶ್ರೀಹರಿಯು ಪಕ್ಷಪಾತವಿಲ್ಲದೆ ಆಯಾ ಜೀವಿಗಳ ಕರ್ಮಫಲವನ್ನು ಕೊಡುವನು. ಬ್ರಹ್ಮನ 100 ವರ್ಷಗಳಿಗೆ ಕಲ್ಪ ಎನ್ನುತ್ತಾರೆ. ಇದರ ನಂತರ ಪ್ರಳಯ ಪ್ರಾರಂಭವಾಗುವುದು. ಮಾನವ ಪ್ರಳಯ, ದೈನಂದಿನ ಪ್ರಳಯ, ಬ್ರಹ್ಮ ಪ್ರಳಯವೆಂಬ 3 ವಿಧಗಳಿವೆ. ಬ್ರಹ್ಮನ ಒಂದು ಮುಹೂರ್ತದಲ್ಲಿ ಮನುಷ್ಯರು ಪ್ರಳಯವಾಗುವರು. ಇಂತಹ 14 ಪ್ರಳಯಗಳಾದಾಗ ಬ್ರಹ್ಮನ 1 ದಿನ ಕಳೆಯುತ್ತದೆ. ಮಾನವ ಪ್ರಳಯದಲ್ಲಿ ಭುವ ಸುವರ್ಲೋಕಗಳು ನಶಿಸುತ್ತವೆ, ಎಂದರೆ ಪ್ರಳಯಯೋದಕದಲ್ಲಿ ಮುಳುಗುತ್ತದೆ. ಸತ್ಯಲೋಕ ಹೊರತಾಗಿ ಉಳಿದೆಲ್ಲ ಲೋಕಗಳು ಲೀನವಾಗುತ್ತವೆ. ಬ್ರಹ್ಮನ ಪ್ರಳಯವಾದಾಗ ಸಕಲ ಲೋಕಗಳು ನಿಷ್ಕ್ರಿಯವಾಗುತ್ತವೆ. ಮತ್ತೆ ಮೊದಲಿನಂತೆ ಲೋಕಗಳ ಸೃಷ್ಟಿ ಆರಂಭವಾಗುತ್ತದೆ. ಋಷಿಗಳು, ದೇವತೆಗಳು, ಮಾನವರು, ಮಾನವ ಧರ್ಮಗಳು ಮೊದಲಿನಂತೆ ಸೃಷ್ಟಿತವಾಗುತ್ತದೆ. ಪರಮಾತ್ಮನು ಪ್ರತಿಯೊಂದು ಕಲ್ಪದಲ್ಲೂ ಮತ್ಸ್ಯ, ಕೂರ್ಮಾದಿ ದಶಾವತಾರ ತಾಳುತ್ತಾನೆ. ಇದೇ ಜಗತ್ತಿನ ಸೃಷ್ಟಿಚಕ್ರವಾಗಿದೆ. ಸಿದ್ಧಿ ಹೊಂದಿದ ಜೀವರು ಮೋಕ್ಷವನ್ನು ಗಳಿಸಿದರೆ ಉಳಿದವರು ಪುಣ್ಯ ಪಾಪಲೋಕ ಹಾಗೂ ಪುನರ್ಜನ್ಮ ತಾಳುತ್ತಾರೆ. ಪರಮಾತ್ಮನ ನಿಮಿಷವೆಂದರೆ ಬ್ರಹ್ಮನ 1 ಕಲ್ಪವಾಗಿದೆ. ಕಾಲವು ಅನಾದಿ ಹಾಗೂ ಅನಂತವಾಗಿದೆ. ಶ್ರೀಹರಿಯು ತನ್ನ ಸಂಕಲ್ಪದಂತೆ ಜಗತ್ತನ್ನು ಸೃಜಿಸುತ್ತಾನೆ, ಪಾಲಿಸಿ ಸಂಹರಿಸಿ ತನ್ನ ಉದರದಲ್ಲಿ ಇರಿಸಿಕೊಳ್ಳುತ್ತಾನೆ. ಜೀವಿಗಳು ತಮ್ಮ ಪುಣ್ಯ ಸಾಧನೆಗೆ ಅನುಗುಣವಾಗಿ ಶ್ರೀಹರಿಯ ಸಾಲೋಕ್ಯ, ಸಾಮೀಪ್ಯ, ಸಾಯುಜ್ಯ, ಸಾರೂಪ್ಯ ಲೋಕಗಳನ್ನು ಕರುಣಿಸುತ್ತಾನೆ. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ರೂಪಗಳು, ಮಾಯಾ, ಜಯ, ಕೃತಿ, ಶಾಂತಿ ಎಂಬ ಲಕ್ಷ್ಮಿ ರೂಪಗಳೊಡನೆ ಕ್ರೀಡಿಸಿ ಸಕಲ ಕಾರ್ಯಗಳನ್ನು ಮಾಡುತ್ತಾನೆ. ಶ್ರೀಹರಿಯು ಸಂಕರ್ಷಣ ರೂಪದಿಂದ ರುದ್ರನಲ್ಲಿದ್ದು ಸಂಹಾರ ಕಾರ್ಯವನ್ನು ಮಾಡುವನು. ತಾನು ಪೂರ್ಣಕಾಮನಾಗಿದ್ದರೂ ಶ್ರೀಹರಿಯು ಜೀವಿಗಳ ಉದ್ಧಾರಕ್ಕಾಗಿ ಸೃಷ್ಟಿ ಮೊದಲಾದ ಕಾರ್ಯಗಳನ್ನು ಮಾಡುತ್ತಾನೆ. ಬ್ರಹ್ಮನೇ ಮೊದಲಾದ ದೇವತೆಗಳು ಆತನ ಪೂರ್ಣ ಮಹಿಮೆಯನ್ನು ತಿಳಿಯಲಾರರು. ಭಗವತ ಧರ್ಮನುಷ್ಠಾನದಿಂದ ಪರಮಾತ್ಮನು ಪ್ರೀತನಾಗುತ್ತಾನೆ ಎಂದು ಶಂಖ ಬ್ರಾಹ್ಮಣನು ವ್ಯಾಧನಿಗೆ ತಿಳಿಸಿದ್ದನೆಂಬಲ್ಲಿಗೆ ವೈಶಾಖ ಮಹಾತ್ಮೆಯ 21ನೆಯ ಅಧ್ಯಾಯವು ಸಂಪೂರ್ಣವಾಯಿತು. ಈ ಅಧ್ಯಾಯವನ್ನು ಓದಿದವರಿಗೂ ಕೇಳಿದವರಿಗೂ ಶ್ರವಣ ಮಾಡಿದವರಿಗೂ ಆ ಭಗವಂತ ಒಳ್ಳೆಯದನ್ನು ಮಾಡಲಿ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ನೋಡಿಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಇನ್ನು ಜಾಸ್ತಿ ವಿಡಿಯೋ ಹಾಕ್ತೀವಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.